ಶುಡ್ ಐ ಮ್ಯಾರಿ ಆರ್ ನಾಟ್? ನಾನು ಮದುವೆ ಆಗಬೇಕಾ ಅಥವಾ ಬೇಡವಾ? ಇವತ್ತು ಈ ಪ್ರಶ್ನೆ ಭಾರತದ ಪ್ರತಿಯೊಬ್ಬ ನವ ಯುವಕರಲ್ಲಿದೆ. ಬಹಳಷ್ಟು ಹುಡುಗರು ಕನ್ಫ್ಯೂಸ್ ಆಗಿದ್ದಾರೆ. ಕನ್ಫ್ಯೂಸ್ ಆಗಿ ಸರ್ ನಾನು ಮದುವೆ ಆಗಬೇಕಾ ಅಥವಾ ಬೇಡವಾ ಅನ್ನೋ ಕನ್ಫ್ಯೂಷನ್ನಲ್ಲಿದ್ದೀನಿ, ಸರಿಯಾದ ಮಾರ್ಗದರ್ಶನವನ್ನು ಮಾಡಿ ಅಂಥೇಳಿ ಸಾವಿರಾರು ಕಮೆಂಟ್ಸ್ಗಳನ್ನು ಮಾಡಿದ್ದಾರೆ. ಇವತ್ತು ಬಹಳಷ್ಟು ಹುಡುಗರು ಹುಡುಗಿಯರಿಗೆ ಮತ್ತು ಮದುವೆಗೆ ಸಿಕ್ಕಾಪಟ್ಟೆ ಹೆದರಿದ್ದಾರೆ. ಕನ್ಫ್ಯೂಷನ್ ಅಂತೂ ಇದೆ, ಅದರ ಜೊತೆಗೆ ಅವರಿಗೆ ಮದುವೆ ಅಂತಂದರೆ ಹೆದರಿಕೆ ಆಗ್ತಾ ಇದೆ. ಅವರು ಸಿಂಗಲ್ ಆಗಿರೋಕೆ ರೆಡಿ ಇದ್ದಾರೆ, ಅವ್ರಿಗೆ ಮದುವೆ ಆಗೋಕ್ಕೆ ಇಷ್ಟ ಇದೆ, ಒಳಗೆ ಕಳ್ ಮನಸ್ಸು ಹೇಳ್ತಾ ಇದೆ ಮದುವೆ ಆಗು ಅಂಥೇಳಿ. ಬಟ್ ಅವ್ರ ಮೆದುಳು ಹೇಳ್ತಾ ಇದೆ ಆಗಬೇಡ ಗುರು ಬರ್ಬಾದ್ ಆಗ್ತೀಯಾ ಅಂಥೇಳಿ ಮೆದುಳು ಹೆದರಿಸ್ತಾ ಇದೆ. ಮನಸ್ಸು ಹೇಳತ್ತೆ ಆಗು ಅಂತೇಳತ್ತೆ, ಮೆದುಳು ಹೇಳತ್ತೆ ಆಗಬೇಡ ಬರ್ಬಾದ್ ಆಗ್ತೀಯಾ ಅಂಥೇಳಿ. ಈ ಥರನಾದ ಕನ್ಫ್ಯೂಷನು ಇವತ್ತಿನ ಹುಡುಗರಲ್ಲಿದೆ. ಅವರು ಮದುವೆಗೆ ಹೆದರ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಬಿಲ್ಗೇಟ್ಸ್, ಜೆಫ್ ಬೆಜೋಸ್, ಇಲಾನ್ ಮಸ್ಕ್ನಂತಹ ಬಿಲಿಯನಿಯರ್ಸ್ಗಳ ಡೈವರ್ಸ್ ಕೂಡ ಆಗ್ತಾ ಇದೆ. ಮೊಹಮ್ಮದ್ ಶಮಿ, ದಿನೇಶ್ ಕಾರ್ತಿಕ್, ಹಾರ್ದಿಕ್ ಪಾಂಡ್ಯ, UG ಚಹಲ್ನಂತಹ ಫೇಮಸ್ ಕ್ರಿಕೆಟರ್ಸ್ಗಳ ಡೈವರ್ಸ್ ಕೂಡ ಆಗ್ತಾ ಇದೆ. ಇನ್ನು ಋತಿಕ್ ರೋಷನ್ನಂತಹ ಹ್ಯಾಂಡ್ಸಮ್, ಫಿಟ್, ಚಾರ್ಮಿಂಗ್ ಸೆಲೆಬ್ರಿಟಿಗಳ, ಫಿಲ್ಮ್ ಸ್ಟಾರ್ಗಳ ಡೈವರ್ಸ್ ಕೂಡ ಆಗ್ತಾ ಇದೆ. ಸೊ ಹೀಗಿರುವಾಗ ಇದನ್ನೆಲ್ಲ ನೋಡಿಬಿಟ್ಟು ಹುಡುಗರು ಕನ್ಫ್ಯೂಷನ್ನಲ್ಲಿದ್ದಾರೆ. ಇವ್ರ ಹತ್ರ $1 ಬಿಲಿಯನ್ ದುಡ್ಡಿದೆ, ಇವ್ರ ಹತ್ರ ನೇಮ್ ಫೇಮ್ ಇದೆ, ಇವ್ರು ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ, ಎಲ್ಲನೂ ಇದೆ, ಇಂಥವ್ರದ್ದೇ ಡೈವರ್ಸ್ ಆಗ್ತಾ ಇದೆ ಅಂತಂದಮೇಲೆ ನಮ್ಮದು ಹೆಂಗೆ ಅನ್ನೋ ಒಂದು ಭಯದಲ್ಲಿ ಇವತ್ತಿನ ಹುಡುಗರಿದ್ದಾರೆ. ನನಗೂ ಕೂಡ ಡೈವರ್ಸ್ ಆದರೆ ನನ್ನ ಪಾಡು ಹೆಂಗೆ, ಸಮಾಜದಲ್ಲಿ ಅವಮಾನವನ್ನು ಅನುಭವಿಸಬೇಕಾಗತ್ತೆ, ಹೆಡ್ಡೇಕ್ ಆಗತ್ತೆ, ಮತ್ತು ಅರ್ಧ ಅಲಿಮನಿಯನ್ನು ಕೊಡಬೇಕಾಗತ್ತೆ, ಪ್ರಾಪರ್ಟಿ ಕಿತ್ಕೊಂಡು ಹೋಗ್ತಾಳೆ ಹೆಂಡತಿ ಅಂತೆಲ್ಲ ಭಯಗಳು ಕೂಡ ಇವೆ. ಸೊ ಇದು ಭಯ ಬರೋದು ರಿಯಲಿಸ್ಟಿಕ್ ಆಗಿದೆ. ಈ ಜಗತ್ತಿನಲ್ಲಿ ನೀವು 2 ಪಾಯಿಂಟ್ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೆಲವೊಂದಿಷ್ಟು ಹುಡುಗರು ಬರೀ ಸೆಕ್ಸ್ಗಾಗಿ ಮದುವೆ ಆಗ್ತಾ ಇರ್ತಾರೆ, ಅದೇ ರೀತಿ ಕೆಲವೊಂದಿಷ್ಟು ಹುಡುಗಿಯರು ಬರೀ ದುಡ್ಡಿಗಾಗಿ, ಪ್ರಾಪರ್ಟಿಗಾಗಿ ಮದುವೆ ಆಗ್ತಾ ಇರ್ತಾರೆ. ಇದು ಓಪನ್ ಸೆಕ್ರೆಟ್ ಆಗಿದೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನೀವು ಮತ್ತೊಂದೇನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ, ಈಗ ನಿಮ್ಮ ರಿಲೇಟಿವ್ಗಳಲ್ಲಿ ಇಲ್ಲವೇ ಫ್ರೆಂಡ್ ಸರ್ಕಲ್ನಲ್ಲಿ ಊರಲ್ಲಿ ಯಾರ್ದಾದ್ರೂ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಕಾರ್ ಆಕ್ಸಿಡೆಂಟು. ಹೀಗಂತ ನಿಮ್ಮದು ಆಗತ್ತೆ ಅಂತ ಹೇಳೋಕ್ಕಾಗತ್ತಾ? ಒಬ್ಬರದ್ದು ಆಕ್ಸಿಡೆಂಟ್ ಆಯ್ತಪ್ಪ ಅಂತಂದರೆ ಎಲ್ರದ್ದು ಆಕ್ಸಿಡೆಂಟ್ ಆಗುತ್ತೆ ಕಂಪಲ್ಸರಿಯಾಗಿ ಅಂತೇಳಿ ಹೇಳೋಕ್ಕಾಗತ್ತಾ? ಇಲ್ಲ ತಾನೇ. ಸೊ ಮದುವೆ ಕೂಡ ಹಾಗೆ ಇದೆ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ, ರಿಲೇಟಿವ್ಸ್ಗಳಲ್ಲಿ, ನಿಮಗೆ ಗೊತ್ತಿರೋರಲ್ಲಿ ಯಾರ್ದಾದ್ರು ಡೈವರ್ಸ್ ಆಯ್ತಪ್ಪ ಅಂತಂದರೆ, ಈ ಥರ ಸೆಲೆಬ್ರಿಟಿಗಳದ್ದು, ಬಿಸ್ನೆಸ್ ಮ್ಯಾನ್ಗಳದ್ದು ಡೈವರ್ಸ್ ಆಯ್ತಪ್ಪ ಅಂತಂದರೆ ನಿಮ್ಮದು ಆಗತ್ತೆ ಅಂತೇಳಿ ನೀವು ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನೆಗೆಟಿವ್ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಹೆದರ್ತಾ ಯಾಕಿದ್ದೀರಾ? ಒಂದು ಅರ್ಥ ಮಾಡ್ಕೊಳ್ಳಿ, ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ. ಚಪ್ಪಾಳೆ ಆಗಬೇಕಂದ್ರೆ 2 ಕೈ ಬೇಕು, ರೈಟ್? ಬಿಸ್ನೆಸ್ ಮ್ಯಾನ್ಗಳದ್ದು, ಸೆಲೆಬ್ರಿಟಿಗಳದ್ದು, ಕ್ರಿಕೆಟರ್ಗಳದ್ದು ಕಟ್ ಆಗ್ತಾ ಇದೆ, ಅಲ್ಲಿ ಡೈವರ್ಸ್ ಆಗ್ತಾ ಇದೆ. ಸೊ ಇವ್ರೇನು ಸಾಚಾ ಅಲ್ಲಲ್ಲ, ಇವ್ರೇನು ಸಾಚಾ ನನ್ನ ಮಕ್ಕಳಲ್ಲ. ಇವರು ಸುಂದರಿಯರಿಂದ ನಾಯಿಗಳ ಥರ ಅಲ್ಲಿದ್ದು ಬೆನ್ನಿಂದ ಬಿದ್ದು ಮದುವೆ ಆಗ್ತಾ ಇದ್ದಾರೆ. ಒಳ್ಳೆ ಹುಡುಗಿಯರಿಂದ ಇವ್ರು ಮದುವೆ ಆಗ್ತಾ ಇಲ್ಲ. ಅವರು ಹುಡುಗಿಯರಿಗೆ ಏನು ಬೇಕಾಗಿದೆ? ನೇಮ್ ಫೇಮ್, ದುಡ್ಡು ಬೇಕಾಗಿದೆ, ಪವರ್ ಬೇಕಾಗಿದೆ. ಸೊ ಅದು ಇವ್ರ ಹತ್ರ ಇದೆ. ಅದಕ್ಕಾಗಿ ಇವ್ರು ನೋಡೋಕೆ ಹೆಂಗೆ ಮಂಗನ್ ಥರ ಇದ್ದರೂ ಕೂಡ ಆ ಸುಂದರವಾದ ಹುಡುಗಿಯರು ಈ ಬಿಸ್ನೆಸ್ ಮ್ಯಾನ್ಗಳನ್ನ, ಕ್ರಿಕೆಟರ್ಗಳನ್ನು, ಫಿಲ್ಮ್ ಸ್ಟಾರ್ಗಳನ್ನ, ಸೆಲೆಬ್ರಿಟಿಗಳನ್ನ ಮದುವೆ ಆಗ್ತಾ ಇದ್ದಾರೆ. ಸೊ ಅವ್ರಿಗೂ ಗೊತ್ತಿದೆ, ಆಗೋರಿಗೂ ಗೊತ್ತಿದೆ, ಇಬ್ರಿಗೂ ಗೊತ್ತಿದೆ, ಹುಡುಗನಿಗೂ ಗೊತ್ತಿದೆ, ಹುಡುಗಿಗೂ ಗೊತ್ತಿದೆ. ಹುಡುಗ ಅಂತಾನೆ ನನಗೆ ಸುಂದರವಾಗಿರುವ ಹುಡುಗಿಯ ಜೊತೆಗೆ ದಿನ ದುಡ್ಡು ಕೊಟ್ಬಿಟ್ಟು ಸೆಕ್ಸ್ ಮಾಡೋಕ್ಕಾಗಲ್ಲ, ನಾನು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಇರಲಿ, ಬಿಸ್ನೆಸ್ ಮ್ಯಾನ್ ಇರಲಿ, ಅದಕ್ಕಾಗಿ ಒಬ್ಬಳನ್ನ ಪರ್ಮನೆಂಟಾಗಿ ತೊಗೊಂಡ್ಬಿಡೋಣ ಅಂಥೇಳಿ ಅವನು ಸುಂದರವಾಗಿರುವ ಹುಡುಗಿಯನ್ನೇ ಸೆಲೆಕ್ಟ್ ಮಾಡಿಕೊಂಡು ಮದುವೆ ಆಗ್ತಾ ಇದ್ದಾನೆ. ಇನ್ನು ಆ ಸುಂದರವಾಗಿರುವ ಹುಡುಗಿಗೂ ಗೊತ್ತು, ಸೊ ನಾನು ಯಾವುದಾದ್ರೂ ಆರ್ಡಿನರಿ ಆಗಿರುವ ಮನುಷ್ಯನನ್ನು ಮದುವೆ ಆದರೆ ಅಲ್ಲಿ ನನ್ನ ಆಸೆಗಳು ಈಡೇರ್ಸೋಕ್ಕಾಗಲ್ಲ, ಐಷಾರಾಮಿ ಜೀವನ ಎಲ್ಲವನ್ನ ಕೂಡ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಇವನು ಹೆಂಗೆ ಇದ್ದರೂ ಕೂಡ ನಾನು ಇವನ್ನೇ ಹಾಕ್ತೀನಿ, ಬಿಕಾಸ್ ನನ್ನ ಹತ್ರ ದುಡ್ಡಿದೆ, ಪ್ರಾಪರ್ಟಿ ಇದೆ. ಸೊ ಇಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ? ಈ ಫೇಮಸ್ ಬಿಸ್ನೆಸ್ ಮ್ಯಾನ್ಗಳು, ಕ್ರಿಕೆಟರ್ಸ್ಗಳು, ಸೆಲೆಬ್ರಿಟೀಸ್ಗಳೆಲ್ಲರೂ ಕೂಡ ಬ್ಯೂಟಿ ಹಿಂದೆ ಬಿದ್ದಿದ್ದಾರೆ. ಸೊ ಈ ಬ್ಯೂಟಿಗಳು, ಸುಂದರಿಯರು ಎದುರು ಹಿಂದೆ ಬಿದ್ದಿದ್ದಾರೆ, ಪ್ರಾಪರ್ಟಿ ಹಿಂದೆ ಬಿದ್ದಿದ್ದಾರೆ, ದುಡ್ಡಿನ ಹಿಂದೆ ಬಿದ್ದಿದ್ದಾರೆ. ಸೊ ಒಟ್ಟಿನಲ್ಲಿ ಇಲ್ಲೇನಾಗ್ತಾ ಇದೆ? ಬ್ಯೂಟಿ ಪ್ರಾಪರ್ಟಿಯ ಒಂದು ಡೀಲ್ ಆಗ್ತಾ ಇದೆ, ಒಂದು ಖರಾಬ್ ಬಿಸ್ನೆಸ್ ದಂಧೆ ಆಗ್ತಾ ಇದೆ. ಸೊ ನೀವು ಈ ಬ್ಯೂಟಿ ಪ್ರಾಪರ್ಟಿಯ ದಂಧೆಯಿಂದ ಹೊರಬಂದು ಮದುವೆ ಆದ್ರಿಯಪ್ಪ ಅಂತಂದರೆ ನಿಮ್ಮ ಮದುವೆ ಸಕ್ಸಸ್ಫುಲ್ಲಾಗಿ ಸಾಗ್ಬೋದು, ನೀವು ಖುಷಿಯಾಗಿರಬಹುದು. ಆದರೆ ನೀವು ಕೂಡ ಬ್ಯೂಟಿ ಪ್ರಾಪರ್ಟಿ ಚಕ್ಕರ್ನಲ್ಲಿ ಬಿದ್ದರೆ ನಿಮ್ಮದು ಕೂಡ ಡಿವೋರ್ಸ್ ಆಗೇ ಆಗುತ್ತೆ. ಯಾಕಂದರೆ ನೀವಾಗೆ ಹೋಗಿ ಕೊಚ್ಚೆಯಲ್ಲಿ ಬೀಳ್ತಾ ಇದ್ದೀರಾ ಅಂತಂದರೆ ನಿಮ್ಮ ಮೈ ಕೊಚ್ಚೆ ಆಗೋದೇನೆ, ಸರಿ ತಾನೇ? ಸೊ ಅದಕ್ಕಾಗಿ ನೀವು ಈ ನೆಗೆಟಿವಿಟಿಯಿಂದ ಹೊರಗೆ ಬನ್ನಿ. ಯಾರ್ದೋ ಡೈವರ್ಸ್ ಆಯಿತು, ಆಗ್ತಾ ಇದೆ, ನಿಮ್ಮದು ಆಗತ್ತೆ ಅಂಥೇಳಿ ಈ ರೀತಿ ಮದುವೆಗೆ ಭಯ ಪಡೋಕ್ಕೆ ಹೋಗಬೇಡಿ. ನೀವು ಸರಿಯಾಗಿ ಸ್ವಚ್ಛ ಮನಸ್ಸಿನಿಂದ ಸರಿಯಾಗಿ ಹುಡುಕಿ, ಬ್ಯೂಟಿ ಪ್ರಾಪರ್ಟಿ ಗೇಮ್ನಿಂದ ಹೊರಗೆ ಬಂದು ಹುಡುಕಿ, ಸರಿಯಾಗಿ ವಿಚಾರಿಸಿ, ಬಹಳಷ್ಟು ಕಡೆಯೆಲ್ಲ ಯೋಚನೆ ಮಾಡಿದ ನಂತರ ನಿಮ್ಗೆ ಯಾವಾಗ ಕ್ಲಾರಿಟಿ ಸಿಗತ್ತಲ್ಲ ಆವಾಗ ಮದುವೆಯಾಗಿ. ಈಗ ಇನ್ಸ್ಟಾಗ್ರಾಮ್ದಲ್ಲಿ ಮತ್ತೊಂದು ಟ್ರೆಂಡ್ ಶುರುವಾಗಿದೆ,
ಮಾರ್ಕೆಟ್ನಲ್ಲಿ ಸುಲಭವಾಗಿ ಹಾಲು ಸಿಗ್ತಾ ಇರುವಾಗ ನಾವ್ಯಾಕೆ ಎಮ್ಮೆ ಸಾಕಬೇಕು ಅನ್ನೋ ಒಂದು ಮೆಂಟಾಲಿಟಿ ಫಾರ್ಮ್ ಆಗ್ತಾ ಇದೆ. ಕೆಲವೊಂದಿಷ್ಟು ಪೋಲಿ ಹುಡುಗರು ತಿರುಪಕಿಗಳು ಆ ಟ್ರೆಂಡನ್ನು ಸೆಟ್ ಮಾಡ್ತಾ ಇದ್ದಾರೆ. ಮದುವೆ ಆಗೋಕ್ಕೆ ಹೋಗ್ಬಿಡಿ, ಸಿಂಗಲ್ ಆಗಿರಿ, ಸಲ್ಮಾನ್ ಖಾನ್ ಥರ ಎಲ್ಲ ಲೈಫನ್ನು ಎಂಜಾಯ್ ಮಾಡಿಬಿಡಿ. ಇಲ್ಲಿ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗ್ತಾ ಇರುವ ಹಾಲು ಯಾವುದಪ್ಪ ಅಂತಂದರೆ ಸೆಕ್ಸು, ಎಮ್ಮೆ ಅಂತಂದರೆ ಹುಡುಗಿ ಅಂದಂಗೆ ಈ ರೀತಿ ಕಂಪ್ಯಾರಿಸನನ್ನು ಮಾಡಿ ಒಂದು ಟ್ರೆಂಡು ಮತ್ತು ಮೈಂಡ್ಸೆಟ್ ಫಾರ್ಮನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಯುವಕರಿಗೆ ನೋಡಿ ಅವ್ರದ್ದು ಡೈವರ್ಸ್ ಆಯಿತು, ಇವ್ರದ್ದು ಡೈವರ್ಸ್ ಆಯಿತು, ಅವ್ರು ಅಷ್ಟು ಕೋಟಿ ಕೊಡಬೇಕಾಯ್ತು, ನಿಮ್ಮದು ಕೂಡ ಮದುವೆ ಆಗತ್ತೆ, ಆದರೆ ನಿಮ್ಮದು ಇದೇ ಗತಿ, ಹುಡುಗಿಯರೆಲ್ಲ ಕೆಟ್ಟೋಗಿದ್ದಾರೆ, ಕಾಲ ಬದಲಾಗಿದೆ. ಸೊ ಹುಡುಗಿರು ಕೆಟ್ಟೋಗಿದ್ದಾರೆ ಅಂತಂದರೆ ಹುಡುಗರು ಏನು ಸಜ್ಜನರಿದ್ದಾರೆ, ಹುಡುಗರು ಕೂಡ ಅದಕ್ಕಿಂತಲೂ ಕೆಟ್ಟಿದ್ದಾರೆ. ಸೊ ಅವರು ಈ ಥರ ಎಲ್ಲ ಹೇಳಿಬಿಟ್ಟು ಹುಡುಗರನ್ನು ಸಿಂಗಲ್ ಆಗಿರೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ನೀವು ಮದುವೆ ಆಗಬೇಡಿ, ಸಿಂಗಲ್ ಆಗಿರಿ, ಸಿಕ್ಕಾಪಟ್ಟೆ ದುಡ್ಡು ಮಾಡಿ, ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇರುತ್ತೆ, ದಿನಕ್ಕೊಬ್ಬಳ ಜೊತೆ ಸೆಕ್ಸ್ ಮಾಡಿ, ಯಾರು ಬೇಕೋ ಅವ್ರ ಜೊತೆ ಸುತ್ತಾಡಿ, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ನೀವು ಬಿಂದಾಸಾಗಿ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ. ಸೊ ಮದುವೆ ಆದರೆ ಬರೀ ಒಬ್ಬರ ಜೊತೆ ಸೆಕ್ಸ್ ಮಾಡೋಕ್ಕೆ ಸಿಗುತ್ತೆ, ಮದುವೆ ಆಗದಿದ್ದರೆ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಯಾರು ಬರ್ತಾರೋ ಅವ್ರ ಜೊತೆ ಹೋಗ್ಬೋದು, ಆಂಟಿಗಳೆಲ್ಲ ಸುಲಭವಾಗಿ ಸಿಗ್ತಾರೆ ಅಂತೆಲ್ಲ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡ್ತಾ ಇದ್ದಾರೆ. ಬಟ್ ರಿಯಾಲಿಟಿಯಲ್ಲಿ ನೋಡೋಕೆ ಹೋದರೆ ಸೆಕ್ಸ್ ಸಿಗೋದು ಅಷ್ಟೊಂದು ಈಜಿ ಅಲ್ಲ. ಮದುವೆ ಆದ ನಂತರವೂ ಕೂಡ ಸೆಕ್ಸ್ ಸಿಗೋದು ಈಜಿ ಅಲ್ಲ, ಮದುವೆಗೂ ಮುಂಚೆ ಅಥವಾ ಮದುವೆ ಆಗದೇನೂ ಕೂಡ ಸೆಕ್ಸ್ ಸಿಗೋದು ಅಷ್ಟೇನು ಈಜಿ ಅಲ್ಲ. ಈಗ ಮಾರ್ಕೆಟ್ನಲ್ಲಿ ಹಾಲು ಸಿಗ್ತಾ ಇದೆ, ಆದರೆ ನಿಮಗೆ ಪ್ಯೂರ್ ಹಾಲು ಬೇಕು, ಹೆಲ್ದಿ ಹಾಲು ಬೇಕು ಅಂತಂದರೆ ನೀವು ಎಮ್ಮೆ ಸಾಕಲೇಬೇಕು. ಮಾರ್ಕೆಟ್ನಲ್ಲಿ ಕೆಲವೊಂದಿಷ್ಟು ಜನ ಹಾಲಲ್ಲಿ ನೀರು ಮಿಕ್ಸ್ ಮಾಡಿ ಮಾರ್ತಾ ಇರ್ತಾರೆ, ಕಲಬೆರಕೆ ಹಾಲು ಮಾರ್ತಾ ಇರ್ತಾರೆ. ಈಗಂತೂ ಟೆಕ್ನಾಲಜಿ ಇಷ್ಟು ಮುಂದೋಗಿದೆಯಪ್ಪ ಅಂತಂದರೆ ಹಾಲು ಇಲ್ಲದೆ ಕಲಬೆರಕೆ ಹಾಲು ಮಾರ್ತಾ ಇದ್ದಾರೆ. ಅಂದರೆ ಕೆಮಿಕಲ್ಗಳನ್ನು ಯೂಸ್ ಮಾಡಿಕೊಂಡು ಏನೇನೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಡುಪ್ಲಿಕೇಟ್ ಹಾಲನ್ನು ಮಾರ್ತಾ ಇದ್ದಾರೆ. ಸೊ ಇಂಥ ಹಾಲನ್ನು ಕೊಡಿದ್ರೆ ಏನಾಗುತ್ತೆ, ನಿಮ್ಮ ಹೆಲ್ತು ಹಳ್ಳ ಹಿಡ್ದೋಗುತ್ತೆ, ಖರಾಬ್ ಆಗುತ್ತೆ. ಸೊ ಅದೇ ರೀತಿ ಹಿಂಗೆ ಇದೆ, ನೀವು ಸರಿಯಾಗಿ ಒಬ್ಬಳು ಒಳ್ಳೆ ಹುಡುಗಿ ಜೊತೆ ಮದುವೆಯಾಗಿ ನಿಯತ್ತಾಗಿದ್ದು ಸರಿಯಾಗಿದ್ದರೆ ನಿಮ್ಮ ಏನು ಕನಸುಗಳಿವೆ, ಆಸೆಗಳಿವೆ, ಚಟಗಳಿವೆ ಅಲ್ಲೇ ತೀರಿಸ್ಕೊಂಡ್ರೆ ನೀವು ಹೆಲ್ದಿಯಾಗಿರ್ತೀರ, ಹ್ಯಾಪಿಯಾಗಿರ್ತೀರ. ಅದನ್ನು ಬಿಟ್ಬಿಟ್ಟು ಮಾರ್ಕೆಟ್ನಲ್ಲಿ ಹಾಲು ಸುಲಭವಾಗಿ ಸಿಗ್ತಾ ಇರುವಾಗ ನಾವ್ಯಾಕೆ ಎಮ್ಮೆ ಸಾಕೋದು ಅನ್ನೋ ಈ ಟ್ರೆಂಡಿನ ಹಿಂದೆ ಹೋದರೆ ನೀವು ಗ್ಯಾರಂಟೆಡ್ ಏಡ್ಸ್ನಂತಹ ರೋಗಗಳನ್ನು ಹಚ್ಕೊಂಡ್ಬಿಟ್ಟು ಇರೋ ದುಡ್ಡನ್ನೆಲ್ಲ ಕಳ್ಕೊಂಡ್ಬಿಟ್ಟು ಬೀದಿ ಬಿಕಾರಿಯಾಗಿ ಈ ರಕ್ತ ಕಣ್ಣೀರಲ್ಲಿ ಬರುತ್ತಲ್ಲ ಆ ಥರ ಆಗಿಬಿಡತ್ತೆ ನಿಮ್ಮದು. ಎಲ್ಲ ದುನಿಯಾದಲ್ಲಿರುವ ಎಲ್ಲ ರೋಗಗಳನ್ನ ಅಂಟಿಸ್ಕೊಂಡ್ಬಿಟ್ಟು ಜೀವನವನ್ನು ನೀವೇ ನಿಮ್ಮ ಕೈಯಾರೆ ನರಕ ಮಾಡ್ಕೊತೀರಾ, ಹಾಳು ಮಾಡ್ಕೊತೀರಾ. ಸೊ ನಿಮಗೆ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸಿಂಗಲ್ ಆಗಿರಿ. ಏನೇ ಮಾಡಿದರೂ ಕೂಡ ಅದಕ್ಕೊಂದು ಲಿಮಿಟ್ ಇರಬೇಕು. ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಹೆಲ್ತ್ ಹಾಳಾಗಬಾರ್ದು, ಹ್ಯಾಪಿನೆಸ್ ಹಾಳಾಗಬಾರ್ದು, ರೆಪ್ಯುಟೇಷನ್ ಹಾಳಾಗಬಾರ್ದು. ನಿಮ್ಮ ಮಾನ ಮರ್ಯಾದೆ, ಘನತೆ, ಗೌರವ, ಆರೋಗ್ಯಕ್ಕೆ ಧಕ್ಕೆ ಆಗದೇ ಥರ ನೀವು ಮಾಡಬೇಕು. ಇಷ್ಟ ಇದ್ದರೆ ಮದುವೆಯಾಗಿ, ಇಷ್ಟ ಇಲ್ಲಪ್ಪ ಅಂತಂದರೆ ಸಿಸ್ಟಮೆಟಿಕ್ ಆಗಿರೋಕ್ಕೆ ಟ್ರೈ ಮಾಡಿ. ಅಂದಾಗಲೇ ನೀವು ನಿಮ್ಮ ಬದುಕನ್ನು ಎಂಜಾಯ್ ಮಾಡ್ಬೋದು ಮತ್ತು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸ್ಬೋದು. ಅದನ್ನಾಗ್ಬಿಟ್ಟು ಸಿಂಗಲ್ ಇದ್ದು ಮಜಾ ಮಾಡ್ತೀನಿ, ಅದೇ ಮಾಡ್ತೀನಿ ಅಂತಂದರೆ ಆಗಲ್ಲ, ನೀವು ಹಾಳಾಗ್ತೀರಾ. ಸೊ ನನಗನ್ಸುತ್ತೆ ನಿಮಗೆ ಒಳ್ಳೆ ಹುಡುಗಿ ಸಿಕ್ಕರೆ, ಕ್ಲಾರಿಟಿ ಸಿಕ್ಕರೆ ಮದುವೆ ಆಗಿ. ಅದು ಹೆಂಗೆ ಬ್ಯೂಟಿ ಪ್ರಾಪರ್ಟಿ ಗೇಮ್ನಿಂದ ಹೊರಗೆ ಬಂದರೆ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಖಂಡಿತ ಸಿಕ್ಕೇ ಸಿಗ್ತಾರೆ. ಆದರೆ ಇವತ್ತೇನಾಗಿದೆ, ಬ್ಯೂಟಿ ಪ್ರಾಪರ್ಟಿ ಎಲ್ರಿಗೂ ಬೇಕಾಗಿದೆ. ಅದಕ್ಕಾಗಿಯೇ ಈ ಥರ ರಾಂಗ್ ಲೈಫ್ ಪಾರ್ಟ್ನರ್ಗಳ ಜೊತೆಗೆ ನಿಮ್ಮ ಮದುವೆ ಆಗ್ತಾಯಿದೆ ಮತ್ತು ಅದಕ್ಕಾಗಿ ನೀವು ಓದಾಡ್ತಾ ಇದ್ದೀರಾ. ಸ್ವಲ್ಪ ನೀವು ಬ್ರಾಡ್ ಮೆಂಟಾಲಿಟಿಯಿಂದ ಯೋಚನೆ ಮಾಡಿ, ಮೆಚುರಿಟಿಯಾಗಿ ಯೋಚನೆ ಮಾಡಿ ಡಿಸಿಷನನ್ನು ತೆಗೆದುಕೊಂಡ್ರೆ ನಿಮಗೂ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕೇ ಸಿಗ್ತಾರೆ. ಸರಿನಾ? ಇಲ್ಲ ನನಗೇನು ಬೇಡ ಅಂತಂದರೆ ನಿಮ್ಮ ಲೈಫು ನಿಮ್ಮ ಇಷ್ಟ. ನೀವು ಮದುವೆ ಆಗ್ತೀನಿ ಅಂತಂದರೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇದೆ. ಇಲ್ಲ ನಾನು ಸಿಂಗಲ್ ಆಗಿದ್ದು ಏನೇನೆಲ್ಲ ಮಾಡಬಾರ್ದು ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ರೋಗ ಹಚ್ಕೊಂಡ್ಬಿಟ್ಟು ಸಾಯ್ತೀನಿ ಅಂತಂದರೂ ಅದಕ್ಕೂ ಕೂಡ ಆಲ್ ದ ಬೆಸ್ಟ್ ಇದೆ. ನೀವು ಉದ್ಧಾರ ಆದ್ರೇನು, ಹಾಳಾದ್ರೇನು, ಈ ಜಗತ್ತಿಗೆ ಏನೂ ಕೂಡ ಫರಕ್ ಬೀಳಲ್ಲ. ನೀವೇ ಮಾಡ್ತೀರಾ, ನೀವೇ ಸಾಯ್ತೀರಾ. ಇದ್ರೂ ನೀವೇ, ಸತ್ರೂ ನೀವೇ. ಈ ಜಗತ್ತಿಗೆ ಯಾವುದೇ ಥರನಾದ ವ್ಯತ್ಯಾಸ ಆಗಲ್ಲ, ನನಗೂ ಆಗಲ್ಲ. ಸೊ ಜಸ್ಟ್ ನಾನು ಹೇಳೋದೇನಪ್ಪ ಅಂತಂದರೆ ಮಾರ್ಕೆಟ್ನಲ್ಲಿ ಹಾಲು ಸಿಗ್ತಾ ಇದೆ ಅಂಥೇಳಿ ಕಲಬೆರಕೆ ಹಾಲಿನ ಹಿಂದೆ ಹೋಗ್ಬಿಟ್ಟು ಹೆಲ್ತನ್ನು ಕೆಡಿಸ್ಕೊಳ್ಳೋ ಬದಲು ಸರಿಯಾಗಿ ಎಮ್ಮೆ ಸಾಕಿ ಅನ್ನೋದಷ್ಟೇ. ಅಂದರೆ ಮದುವೆಯಾಗಿ ನಿಯತ್ತಾಗಿರಿ, ನೆಟ್ಟಗಿರಿ ಅನ್ನೋದಷ್ಟೇ. ಸೊ ಇನ್ನು ಮುಂದೆ ನಿಮ್ಮ ವಿಚಾರ ನಿಮಗೆ ಬಿಟ್ಟಿದ್ದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.